ನಮಸ್ಕಾರ ಸ್ನೇಹಿತರೆ, ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಕೇಳುತ್ತಿದ್ದೀರಾ ಶ್ರೀ ಕೃಷ್ಣ ಪರಮಾತ್ಮನು ಹೇಳಿರುವಂತಹ ಭಗವದ್ಗೀತೆಯ ಸಂದೇಶಗಳನ್ನು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೀಗೆ ಉಲ್ಲೇಖಿಸುತ್ತಾನೆ: ಸಂಬಂಧಗಳಲ್ಲಿ ಎಂದಿಗೂ ಸಮಸ್ಯೆಗಳು ಬರಬಾರದು ಎನ್ನುವುದಾದರೆ ಭಗವದ್ಗೀತೆಯ ಈ ಉಪದೇಶಗಳನ್ನು ಸದಾಕಾಲ ಒಬ್ಬ ವ್ಯಕ್ತಿ ನೆನಪಿಟ್ಟುಕೊಳ್ಳಬೇಕು ಎಂದು. ಅದು ಏನೆಂದು ನೋಡುವುದಾದರೆ, ಭಗವದ್ಗೀತೆ ಎನ್ನುವುದು ನಮ್ಮ ಹಿಂದೂ ಧರ್ಮದ ಬಹಳಷ್ಟು ಜನಗಳು ಓದುವಂತಹ ಒಂದು ಧಾರ್ಮಿಕವಾದ ಗ್ರಂಥ. ಇದು ಭಗವಂತ ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಪರಮಾತ್ಮನ ನೇರವಾದ ಮಾತುಗಳು. ಶ್ರೇಷ್ಠ ಧನುರ್ಧಾರಿಯಾದ ಅರ್ಜುನ ಮತ್ತು ಅವನ ಸಾರಥಿಯಾದ ಕೃಷ್ಣ ಪರಮಾತ್ಮನ ನಡುವಿನ ಸಂಭಾಷಣೆ ಈ ಭಗವದ್ಗೀತೆ. ಧರ್ಮ, ಕರ್ಮ, ಆಧ್ಯಾತ್ಮಿಕ, ಭೌತಿಕ ವ್ಯತ್ಯಾಸಗಳು, ಭಕ್ತಿ, ಆತ್ಮ ಮತ್ತು ಪರಮಾತ್ಮ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸ್ವತಃ ಶ್ರೀಕೃಷ್ಣನೇ ಅರ್ಜುನನಿಗೆ ತಿಳಿಸಿಕೊಡುತ್ತಾನೆ ಇದೆಲ್ಲದರ ಅರ್ಥವನ್ನು. ಹಾಗಾಗಿ ಭಗವದ್ಗೀತೆಯನ್ನ ಸರಿಯಾಗಿ ಓದಬೇಕು. ಓದಿದ ಮೇಲೆ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡ ಮೇಲೆ ಅದನ್ನು ಅನುಷ್ಠಾನಕ್ಕೂ ತರಬೇಕು. ಇಲ್ಲವಾದರೆ ನಾವು ಓದಿದ್ದೇ ವ್ಯರ್ಥವಲ್ಲವೇ? ಜೀವನದಲ್ಲಿ ನಾವು ಪಾಲಿಸುವಂತಹ ಕೆಲವೊಂದು ಮಾರ್ಗದರ್ಶನಗಳನ್ನು ಭಗವದ್ಗೀತೆ ಬಹಳ ಚೆನ್ನಾಗಿ ತಿಳಿಸುತ್ತದೆ. ಬದುಕಿನಲ್ಲಿ ಅದನ್ನು ಪಾಲಿಸುವಂತಹ ವ್ಯಕ್ತಿ ಎಂದಿಗೂ ಕೂಡ ಸರಿಯಾದ ಮಾರ್ಗದಿಂದ ವಿಮುಖನಾಗುವುದಿಲ್ಲ. ವೈಯಕ್ತಿಕ ಸಂಬಂಧಗಳು ಮತ್ತು ಜೀವನದ ವಿವಿಧ ವಿಷಯಗಳ ಬಗ್ಗೆ ಭಗವದ್ಗೀತೆಯು ಸ್ಪಷ್ಟಪಡಿಸುತ್ತದೆ. ಕೆಲವರು ಸಂಬಂಧಿಗಳಿಗೆ ಗೌರವವನ್ನ ನೀಡುವುದೇ ಇಲ್ಲ. ಅದರ ಪರಿಣಾಮ ಜೀವನದಲ್ಲಿ ಅಂತ್ಯದಲ್ಲಿ ಅವರಿಗೆ ಅದರ ಅರಿವು ಗೋಚರಿಸುತ್ತದೆ. ಅಂದರೆ ಅವರಿಗೆ ಕೊನೆಗಾಲದಲ್ಲಿ ಸಂಬಂಧಿಕರ ಅರ್ಥವೇನು, ಸಂಬಂಧಗಳ ಪ್ರಾಮುಖ್ಯತೆ ಏನು ಎನ್ನುವುದು ಅಂತ್ಯಕಾಲದಲ್ಲಿ ಗೋಚರಿಸುತ್ತದೆ ಎಂದು ಕೃಷ್ಣನು ಹೇಳಿದ್ದಾನೆ. ಈ ಅವಧಿಯಲ್ಲಿ ವ್ಯಕ್ತಿಗಳಿಗೆ ಕಣ್ಣೀರು ಸುರಿಸುವುದನ್ನು ಬಿಟ್ಟು ಬೇರೇನೂ ಸಿಗಲು ಸಾಧ್ಯವಿಲ್ಲ. ಏಕೆಂದರೆ ಸಮಯ ಮೀರಿ ಹೋಗಿರುತ್ತದೆ. ಸಂಬಂಧಗಳ ಬೆಲೆಯನ್ನ ಕಳೆದುಕೊಂಡಿರುತ್ತಾನೆ. ಒಬ್ಬ ಸಂಬಂಧಿಯ ಬೆಲೆ ಏನು ಎನ್ನುವುದನ್ನು ಜೀವನ ಪರ್ಯಂತ ತಿಳಿದಿರಬೇಕು. ಅಂತ್ಯಕಾಲದಲ್ಲಿ ಏನನ್ನೇ ಬಯಸಿದರೂ ಅದು ವ್ಯರ್ಥವೆಂದು ಹೇಳಿದ್ದಾನೆ. ಆದ್ದರಿಂದಲೇ ಪ್ರತಿಯೊಬ್ಬರೂ ಸಂಬಂಧಗಳ ಬಗ್ಗೆ ಜಾಗರೂಕರಾಗಿ ಇರಬೇಕು. ಜೀವನದ ಕೆಟ್ಟ ಅನುಭವಗಳನ್ನು ತಪ್ಪಿಸಲು ನೀವು ಬಯಸಿದರೆ ಭಗವದ್ಗೀತೆಯಲ್ಲಿ ಬರೆದಿರುವ ಈ ಅಂಶಗಳನ್ನು ನೆನಪಿನಲ್ಲಿ ಇಡಬೇಕು. ಭಗವದ್ಗೀತೆಯು ಹೇಳಿರುವಂತಹ ಉಪದೇಶಗಳನ್ನು ಅಳವಡಿಸಿಕೊಳ್ಳುವುದರಿಂದ ಸಂಬಂಧದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ. ಕೃಷ್ಣ ಪರಮಾತ್ಮನು ಹೇಳುವ ಪ್ರಕಾರ ಮೊದಲನೆಯದಾಗಿ ನಾವು ತಿಳಿದುಕೊಳ್ಳಬೇಕಾದದ್ದು ಸ್ವಯಂ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು. ಹೌದು, ಮನುಷ್ಯನು ತನ್ನನ್ನು ತಾನು ಮೊದಲು ಅರಿತುಕೊಳ್ಳಬೇಕು ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಸ್ವಯಂ ಸಾಕ್ಷಾತ್ಕಾರ ಮತ್ತು ಸ್ವಯಂ ಪರೀಕ್ಷೆಯ ಮೂಲಕ ಮಾತ್ರ ವ್ಯಕ್ತಿಯು ತನ್ನನ್ನು ತಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಪ್ರತಿಯೊಬ್ಬರೂ ಅವರ ಸಾಮರ್ಥ್ಯ, ದೌರ್ಬಲ್ಯ ಮತ್ತು ಆಸೆಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ನಿಮ್ಮನ್ನು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದರೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಆರೋಗ್ಯಕರವಾದಂತಹ ಸಂಬಂಧವನ್ನು ನಿರ್ಮಿಸುವುದಕ್ಕೆ ತುಂಬ ಸುಲಭವಾಗುತ್ತದೆ ಎಂದಿದ್ದಾನೆ. ಸಂಬಂಧ ಮತ್ತು ಕರ್ತವ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಮನುಷ್ಯನು ಧರ್ಮ ಮತ್ತು ಕರ್ತವ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸಬೇಕು ಎಂದು ಕೃಷ್ಣ ಪರಮಾತ್ಮನು ಗೀತೋಪದೇಶದಲ್ಲಿ ಹೇಳುತ್ತಾನೆ. ಹೆತ್ತವರು, ಒಡ ಹುಟ್ಟಿದವರು, ಸ್ನೇಹಿತರು, ಹೆಂಡತಿ, ಮಕ್ಕಳು ಮತ್ತು ಜೀವಿತಾವಧಿಯಲ್ಲಿ ಬರುವ ಯಾವುದೇ ಸಂಬಂಧವಿರಲಿ, ವ್ಯಕ್ತಿಯು ತನ್ನ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸಬೇಕು, ತನ್ನ ಕರ್ತವ್ಯ ಮತ್ತು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಎಂದಿಗೂ ಯಾವುದೋ ಒಂದು ಸಂಬಂಧಗಳ
ಸುಳಿಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಸಂಬಂಧಗಳ ಮೋಹದಲ್ಲಿ ಸಿಲುಕಿಕೊಳ್ಳಬಾರದು. ಮನುಷ್ಯನು ಸನ್ಯಾಸಿಯಾಗಿದ್ದಾಗ ಮಾತ್ರವೇ ಈ ಜಗತ್ತಿನ ಸಂತೋಷ ಮತ್ತು ಸುಖವನ್ನು ಕಾಣಬಹುದು ಎಂದು ಭಗವದ್ಗೀತೆ ಹೇಳುತ್ತದೆ. ಇಲ್ಲಿ ಸನ್ಯಾಸ ಎಂದರೆ ಎಲ್ಲ ಸಂಬಂಧಗಳನ್ನು ಮುರಿದು ಸನ್ಯಾಸತ್ವ ಸ್ವೀಕರಿಸುವುದು ಎಂದರ್ಥವಲ್ಲ. ಇದರ ಅರ್ಥ ಇಷ್ಟೆ: ಒಬ್ಬ ವ್ಯಕ್ತಿಯು ಸಂಬಂಧಗಳ ವ್ಯಾಮೋಹಕ್ಕೆ ಒಳಪಡಬಾರದು. ಸಂಬಂಧಗಳ ವ್ಯಾಮೋಹದಲ್ಲಿ ಮುಳುಗಿರುವ ವ್ಯಕ್ತಿಯು ಯಾವುದೇ ಸಂಬಂಧ ಅಥವಾ ಪ್ರಪಂಚವನ್ನು ಮುಕ್ತವಾಗಿ ಆನಂದಿಸಲು ಸಾಧ್ಯವಿಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ಬೋಧಿಸುತ್ತಾನೆ. ಮತ್ತು ಎಲ್ಲವನ್ನು ಮತ್ತೆ ಎಲ್ಲರನ್ನು ಗೌರವಿಸುವುದನ್ನ ಕಲಿತಿರಬೇಕು. ಮನುಷ್ಯನು ಇತರರಿಂದ ಗೌರವವನ್ನ ನಿರೀಕ್ಷೆ ಮಾಡುತ್ತಾನೆ. ಹಾಗೆಯೇ ಇತರರಿಗೂ ಗೌರವವನ್ನ ನೀಡಬೇಕು ಎನ್ನುವುದನ್ನ ಮರೆತೇ ಬಿಡುತ್ತಾನೆ. ದೊಡ್ಡವರು ಚಿಕ್ಕವರು ಎಂಬ ಭೇದ ಭಾವ ಮಾಡದೆ ವ್ಯಕ್ತಿ ಎಲ್ಲರೊಂದಿಗೂ ಪ್ರೀತಿಯಿಂದ ಬಾಳಬೇಕು. ಭಗವದ್ಗೀತೆಯ ಪ್ರಕಾರ ಮನುಷ್ಯನು ಜಗತ್ತಿನ ಪ್ರತಿಯೊಂದು ಜೀವಿಗೂ ಗೌರವವನ್ನು ನೀಡಬೇಕು. ಅಗೌರವವನ್ನು ತೋರಿಸುವ ವರ್ತನೆ ಎಂದಿಗೂ ಮಾಡಬಾರದು. ಸಂಬಂಧಗಳ ಬಗ್ಗೆ ಆತನಿಗೆ ಇರುವಂತಹ ಈ ತಿಳುವಳಿಕೆಗಳು ಅವನಲ್ಲಿ ಸಹಿಷ್ಣುತೆ, ಸಹಾನುಭೂತಿ ಮತ್ತು ಕಾಳಜಿಯನ್ನ ಸೃಷ್ಟಿಸುತ್ತದೆ ಎಂದು ಹೇಳಲಾಗುತ್ತದೆ. ಹೀಗೆ ಭಗವಂತ ಕೃಷ್ಣ ಪರಮಾತ್ಮನು ತಿಳಿಸುವ ಪ್ರಕಾರವಾಗಿ ಕೆಲವರು ಸಂಬಂಧಗಳಿಗೆ ಗೌರವವನ್ನ ನೀಡುವುದಿಲ್ಲ. ಇದರ ಪರಿಣಾಮ ಅವರ ಜೀವನದ ಅಂತ್ಯದ ದಿನಗಳಲ್ಲಿ ಅದರ ಬೆಲೆ ಏನೆಂದು ಗೋಚರಿಸುತ್ತದೆ ಎಂದು ಹೇಳಿದ್ದಾನೆ. ಆ ಅವಧಿಯಲ್ಲಿ ಅವರಿಗೆ ಕಣ್ಣೀರು ಬಿಟ್ಟರೆ ಬೇರೇನು ಸಿಗಲು ಸಾಧ್ಯವಿಲ್ಲ ಎನ್ನುವುದನ್ನು ಕೂಡ ವ್ಯಕ್ತಪಡಿಸಿದ್ದಾನೆ. ಹೀಗಾಗಬಾರದು ಎನ್ನುವುದಾದರೆ ಭಗವದ್ಗೀತೆಯಲ್ಲಿ ಈಗ ತಿಳಿಸಿರುವ ಹಾಗೆ ಸಂಬಂಧಗಳ ಬಗ್ಗೆ ಕೃಷ್ಣ ಪರಮಾತ್ಮನು ಹೇಳಿರುವ ಮಾತುಗಳನ್ನು ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕು ಎಂದು ತಿಳಿಸಲಾಗಿದೆ. ಸಂಬಂಧಗಳಲ್ಲಿ ಬಿರುಕು ಮೂಡುವುದು ಸಹಜ. ಆದರೆ ಅದನ್ನು ನಾವು ಸರಿಪಡಿಸಿಕೊಂಡು ಹೋಗುವುದೇ ಮನುಷ್ಯನ ಜೀವನದ ಪ್ರಮುಖವಾದ ಧ್ಯೇಯ. ಹೇಗೆ ಒಂದು ಹಗ್ಗ ತುಂಡು ತುಂಡು ಆದಾಗ ಅದನ್ನ ಕಟ್ಟಿದಾಗ ಗಂಟುಗಳು ಇರುತ್ತದೆಯೋ ಹಾಗೆಯೇ ಪ್ರತಿಯೊಂದು ಸಂಬಂಧಗಳಲ್ಲೂ ಕೂಡ ಕೆಲವೊಮ್ಮೆ ಬಿರುಕುಗಳು ಮೂಡುತ್ತದೆ. ಆದರೆ ಆ ಬಿರುಕುಗಳನ್ನು ಹಾಗೆಯೇ ಬಿಟ್ಟರೆ ಅದು ಎಂದಿಗೂ ಜೋಡಿಸಲ್ಪಡುವುದಿಲ್ಲ. ನಮ್ಮ ಸಂಯಮ, ತಾಳ್ಮೆ ಮತ್ತು ಗೌರವ ಇವೆಲ್ಲವೂ ಸಂಬಂಧಗಳಲ್ಲಿನ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ಮತ್ತದನ್ನು ಸರಿದೂಗಿಸಿಕೊಂಡು ಹೋಗುವುದಕ್ಕೆ ಸಹಾಯ ಮಾಡುತ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಗೌರವವನ್ನು ಕೊಡೋಣ, ಪ್ರತಿಯೊಬ್ಬರನ್ನು ಗೌರವಿಸೋಣ. ನಾವು ಕೊಡುವ ಗೌರವವೇ ನಮಗೆ ಹಿಂತಿರುಗಿ ಬರುತ್ತದೆ ಎನ್ನುವುದನ್ನು ಮರೆಯದಿರೋಣ. ಸ್ನೇಹಿತರೆ, ಈ ಅದ್ಭುತವಾದ ಸಂದೇಶಗಳು ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಸಂದೇಶಗಳಿಗಾಗಿ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.